ಇವ್ರಿಗಂತೂ ಎಷ್ಟು ಸರಿ ಹೇಳ್ತೀನಿ, ಎಮ್ಗಳನ್ನೆಲ್ಲ ಒಂದೇ ಹತ್ರ ಕಟ್ಟ್ರಿ ಪಕ್ಕ ಪಕ್ಕಕ್ಕೆ ಹುಲ್ಲು ಹಾಕಕ್ಕೆ ಮುಸ್ರಿ ಇಡಕ್ಕೆ ಚೆನ್ನಾಗತ್ತಂದು ಕೇಳಂಗೆ ಇಲ್ಲ. ಎಷ್ಟೆಷ್ಟು ದೂರ ಕಟ್ಟಿರ ನೋಡಿ, ಮತ್ತೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆಲ್ಲ ಜೋರಾಟ ಮಾಡ್ಕೊಂತ ಹೋಗ್ಬೇಕು. ಎಲ್ಲ ಎಮ್ಮಿಗೂ ಮೇವು ಹಾಕೋಗ್ಯಾರ, ಅದು ಮುಗಿಸ್ಲಿ ಬಿಡು, ಆಮೇಲೆ ಹಾಕಿದ್ರೆ ಅದು ಮತ್ತೆ. ಯಪ್ಪ, ಈ ಎಮ್ಮೆ ಆಕಳು ಇದ್ದಾರ ಮನೆಗಂತರೂ ಕೆಲಸನ ಮುಗಿಯಂಗಿಲ್ಲ ನೋಡು. ಅವು ಒಂದರ ಇರಲಿ, ಎರಡರ ಇರಲಿ, ಹತ್ತರ ಇರಲಿ, ಒಟ್ಟು ಇದ್ದೇ ಇರ್ತಾವೆ. ಮಮ್ಮಿ, ಹೇಳವ ಏನು? ಮಮ್ಮಿ, ಅದು ನಮ್ಮ ಸರ್ ಫೋನ್ ಮಾಡಿದ್ರು, ಅದೇನೋ ಲೆಟರ ಅದೇನೋ ಬಂದತ್ತಂತೆ. ಅದಕ್ಕೆ ಒಟ್ಟು ಎದಕ್ಕೆ ಗೊತ್ತಿಲ್ಲ, 3,000 ರೂಪಾಯಿ ಬೇಕಂತೆ. ಈಗ ಹಾಕಮ್ಮ, ಫೋನ್ಪೇ ಮಾಡಂದು ಹೇಳಿದರು. ಅಲ್ಲದೆ ಮೊನ್ನೆ ಏನಂದು ಇದ ಲಾಸ್ಟ್, ಬಟ್ ಎಕ್ಸಾಮ್ ಫೀಸ್ ಕಟ್ಟಿದ್ರೆ ಮತ್ತೇನಿಲ್ಲ ಅಂತಂದು ಹೇಳಿದ್ದಿಲ್ಲ ನೀನು. ಮತ್ತೆ ದುಡ್ಡು ಕೇಳಾಕತ್ತೀಯಲ್ಲ 3,000 6,000. ಸರಿನೂ ಎಷ್ಟು ಏನಿಲ್ಲ ಅಂದರೂ ಒಂದು 25-30,000 ಖರ್ಚು ಮಾಡತ್ತಿ, ಮತ್ತು ಇನ್ನೂ ಕೇಳ್ತಾರೆ ನಾವು ನಿಮ್ಮ ಸರ್. ಅದು ಏನು ಓದ್ತಿರೋ ಏನು ಮುಗೀತು ನಡಿ. ಅದು ಏನು ವಿದ್ಯಾಭ್ಯಾಸ ಕಳ್ಸೋದು ಇದಾಗೈತೆ ಏನು ಬಿಸ್ನೆಸ್ ಆಗೈತೆ ಒಂದು ಗೊತ್ತಾಗಲ್ಲ. ನಿಮ್ಮ ಸರ್ ಏನು ಹಂಗೆ ಇಲ್ಲಿ ನಮ್ಮ ಮನೆ ಇತ್ಲಾಗ ಏನು ದುಡ್ಡಿನ ಗಿಡ ಐತೆ ಅಂತ ತಿಳ್ಕೊಂಡಾರೆ ಏನು? ಕೇಳ್ಕೋದಾಗೆಲ್ಲ ಹಂಗೆ ಫೋನ್ಪೇ ಮಾಡ್ರಿ ಅಂತ ಅಂದ್ಕೂಡಲೇ ಮಾಡೋಕ್ಕೆ ಬರ್ತಾಳೆ ನಡಿ, ನಾನೇ ಕಾಲೇಜಿಗೆ ಕೇಳ್ತೇನೆ. ಅಲ್ಲವೇ ನಿನ್ನಲ್ಲಿ ಜೋರು ಮಾಡಿದ್ರೆ ನಾನೇನು ಮಾಡಲಿ? ಅವ್ರು ಎದಕ್ಕೆ ಏನೋ ಅಂತಂದ್ರೆ ಏನೋ ಗೌರ್ಮೆಂಟ್ ಈ ರೂಲ್ಸ್ ಮಾಡೈತಮ್ಮ, ಆ ರೂಲ್ಸ್ ಮಾಡೈತಿ, ನಾವಿಲ್ಲರ ಗೌರ್ಮೆಂಟ್ಗೆ ಏನಾರ ಕೇಳೋಕ್ಕಾಗತ್ತೇನಮ್ಮ, ಅವ್ರು ರೂಲ್ಸ್ ಮಾಡ್ತಾರೆ, ನಾವು ಸುಮ್ಮನೆ ಫಾಲೋ ಮಾಡಬೇಕು ಅಂತಾರೆ. ನಾವು ಏನಾರ ಕೇಳೋಕೋದ್ರೆ ಎಲ್ಲರೂ ಕೊಟ್ಟೋಗಿರಮ್ಮ, ನೀವು ಕೊಡ್ರಿ, ಸುಮ್ಮನೆ ಹೆಚ್ಚಿಗೆ ವಾದಿಸ್ಬೇಡ್ರಿ ಅಂತಾರೆ. ಮತ್ತು ಇದೆಲ್ಲ ಅಷ್ಟು ಬಟ್ ಅದಕ್ಕೂ ಕೇಳಂಗಿಲ್ಲ ಅಂತಂದು ಸರ್ ಹೇಳಾರಂತ ಅಂದಿಲ್ಲ ನಿನ್ನ ಮೊನ್ನೆ? ಎಕ್ಸಾಮ್ ಫೀಸ್ ಒಂದು ಕಟ್ಟಿದ್ರೆ ಮುಗೀತು ಅಂತ ಅಂದಾರ ಅಂದು. ನಾನು ಅದನ್ನ ಅಂದೆ. ಅದಕ್ಕವ್ರು ಏನಂತಾರೆ, ನಾವು ಅಂತಿದ್ದೀವಮ್ಮ, ಮತ್ತು ಅಂದಿರ್ತೇವೆ ಒಂದೊಂದ್ಸರಿ ಏನು ಮಾಡೋಕ್ಕಾಗತ್ತಿ. ಈಗ ರೂಲ್ಸ್ ಹಿಂಗೆ ಬರ್ತೈತೆ ನಮಗೇನು ಗೊತ್ತಿರ್ತೈತೇನಮ್ಮ. ಈಗ ಏನು ಮಾಡೋಕ್ಕಾಗಲ್ಲಮ್ಮ, ಗೌರ್ಮೆಂಟ್ ರೂಲ್ಸು ಇದು ಮಾಡ್ಯಾರಂದ್ರೆ ನಾವು ಫಾಲೋ ಮಾಡಲೇಬೇಕು. ಸುಮ್ಮನೆ ಏನು ಜಾಸ್ತಿ ಮಾತಾಡಬೇಡ್ರಮ್ಮ, ಎಲ್ಲರೂ ಕೊಟ್ಟಾರ, ನೀವು ಹಂಗೆ ಕೊಟ್ಟು ಹೋಗ್ರಿ ಅಂತಂದು ನನಗೆ ಜೋರು ಮಾಡಿದರು. ನಾನು ಯಾಕ್ರಿ ಏನಂದು ಕೇಳಿದ್ಕೆ ನಡಿ ನಾನೇ ಬರ್ತೇನೆ ನಡಿ ಕಾಲೇಜಿಗೆ. ಅದು ಎಷ್ಟರ ಓದಬೇಕು. ಇದ್ರ ನಾವೇನೋ ಸೈನ್ಸ್ ಹಚ್ಚಿದ್ರೆ ಭಾಳ ದುಡ್ಡು ಹೋಗುತ್ತೆ ಅಂತಂದೇನು, ಇದಕ್ಕೆ ಕಾಮರ್ಸ್ ಚೆನ್ನಾಗಿ ಬಿಡತ್ತಾಗ ಅಂತಂದು ಇದು BCom ಹಚ್ಚಿದ್ರೆ ತೀರಾ ಹಿಂಗೆ ಎಲ್ಲದಕ್ಕೂ ದುಡ್ಡು ನಿನ್ನ ಹೋಗತ್ತಾಗ. ಸುಮ್ಮನೆ ಸೈನ್ಸ್ ಹಚ್ಚಿದ್ರೆ ಅರ್ಧೇನೋ ಇನ್ನೊಂದು 7-8 ಸಾವಿರ ಹಾಕಿದ್ರೆ ಸೈನ್ಸ್ ಮುಗಿದ್ಬಿಡ್ತೈತೆ ನಿಂದು. ಯವ್ವ ಬೇಡವ, ನೀನು ಬಂದು ಮತ್ತು ನೀನು ಒಂದು ಮಾತಾಡಿ ಅದು ಒಂದು ಯಾಕೆ ಬೇಕು? ನೀನು ಸುಮ್ಮನೆ ಸಿಟ್ಟಿನಾಗ ಏನೇನೋ ಮಾತಾಡ್ತಿ, ಏನು ಬೇಡ ನೀನು ಬರೋದು. ಬರೋದು ಬೇಡ ಅಂತ ನಿನಗೇನು ಗೊತ್ತಾಗತ್ತವ? ಇದು ಕಷ್ಟಪಟ್ಟು ಮಾಡಿದ್ರೆ ಗೊತ್ತಾಗತ್ತೆ ನಿನಗೆ. 1 ರೂಪಾಯಿ ಲೆಕ್ಕ ಇಟ್ಟು ನಾವು ನಮಗೆ ಎದಕ್ಕೂ ತಗೊಂಡಿದ್ದಂಗೆ ಕೂಡಿಟ್ಟು ಅದಕ್ಕಾರ ಬರ್ತಾ ಬಂದಿರ್ತೇವೆ. ಎಲ್ಲ ಹೋಗಿ ಬರೀ ನಿನ್ನ ಕಾಲೇಜಿಗೆ ಸುರಿಯೋದಾಗೈತಿ. ಇವ ನಾನು ಅತ್ತಾಗ ಮೊನ್ನೆ ವರ್ಷ 2ನೇ ವರ್ಷ ಆಗಿದ್ದು ಹೊತ್ತಾಗ ಏನಾರ ಮಾತಾಡಿ ಹಿಂಗೆ ಅಂದು ಗೊತ್ತಾಗಿತ್ತು ಸುಮ್ಮನೆ ಬಿಟ್ಬಿಡ್ತಿದ್ದೆ. ಆದರೆ ಏನು ಮಾಡಬೇಕು? ಈಗೆಲ್ಲ 5 ಸೆಮ್ ಮುಗ್ದೈತಿ, ಈಗ 6th ಸೆಮ್ ಇರೋದು. ಏನು ಮಾಡಬೇಕು? ಮತ್ತು ಏನು ಮಾಡೋಕ್ಕಾಗಲ್ಲ. ಈಗ ಬಿಟ್ಟು ಬರೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. 5 ಸೆಮ್ ಬರ್ದಾನಂತೆ, ಇದು ಒಂದಕ್ಕೆ ಯಾಕೆ ಇದು ಮಾಡಲಿ? ನಿಮ್ಮ ಸರ್ ಮತ್ತು ಅದಕ್ಕಂದ ಹಿಂಗೆ ಮಾಡ್ತಾರೆ. ಈಗ 5 ಸೆಮ್ ಬರ್ತಾರೆ. ಈಗ ಕೊನೆಯದು ಸೆಮ್ ಮತ್ತು ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ, ಎಷ್ಟು ಕೇಳಿದ್ರು ಸುಮ್ಮನೆ ಕೊಡ್ತಾರೆ, ಬಿಟ್ಟಂತೂ ಹೋಗೋಕ್ಕಾಗಂಗಿಲ್ಲ. ಇಷ್ಟು ಬರ್ದಾರಂದಮೇಲೆ 5 ಸೆಮ್ ಮುಗಿಸ್ಯಾರ, ಇದೊಂದು ಸೆಮ್ಮಿಗೆ ಯಾಕೆ ಇದು ಮಾಡ್ತಾರೆ, ಏನು ತಕರಾರು ಮಾಡ್ದಂಗೆ ಕೊಡ್ತಾರಂತಾನೆ. ಈಗ 3,000 ಕೇಳ್ತಾರೆ. ಇನ್ನು ಎಕ್ಸಾಮ್ ಬರೋಷ್ಟೊತ್ತಿಗೆ ನೀವು 1 ತಿಂಗಳು ಐತಂತೀಯ, ಆಮೇಲೆ ಇನ್ನೂ 2,000 1,000 15 ಕೇಳ್ಕೊಂತಾನೆ ಇರ್ತಾರೆ ತಗ. ಏನ ಗೌರಕ್ಕ, ಯಾಕೆ ಪೂಜೆಗೆ ಬಯಕತ್ಬಿಟ್ಟು? ನಾನು ಅಲ್ಲಿಂದ ಬಂದೆವು, ಅಲ್ಲಿವರೆಗೂ ಕೇಳ್ಸಕತ್ತಿತ್ತು ನೋಡು. ಬಾರ ಸಿದಕ್ಕ, ಕುತ್ಕ ಬಾ ದೊಡವ, ಈ ಕಡೆ ಕುತ್ಕ, ನಾನು ಆ ಕಡೆ ಚೇರ್ ಮೇಲೆ ಕುಂದಿರ್ತೀನಿ. ಏನಿಲ್ಲ ಬಿಡ, ಈಗ ಒಂದು 2-3 ತಿಂಗಳಿಂದೆ ಏನಿಲ್ಲ ಅಂದರೂ ಒಟ್ಟು ಈ ವರ್ಷದ್ದೆಲ್ಲ ಸೇರಿ ಒಂದು 15-20 ಸಾವಿರ ಇಸ್ಕೊಂಡಾರೆ. 21,000 ಏನದು ಕೊನೆ ವರ್ಷದ್ದು ಓದೋದೊಂದು ಇದೆಲ್ಲ ಅಷ್ಟೇ. ಬಟ್ ಇಸ್ಕೊಳ್ಳೋಂಗಿಲ್ಲ. ಎಕ್ಸಾಮ್ ಫೀಸ್ ಅಂತಂದು ಎಕ್ಸಾಮ್ ಫೀಸ್ ಅಷ್ಟೇ ಕಟ್ಟಿದ್ರೆ ಮುಗೀತಂತಾರೆ. ಈಗ ನೋಡಿದ್ರೆ ಅದೇನೋ ರೂಲ್ಸ್ ಬಂದೈತಿ ಗೌರ್ಮೆಂಟಿಂದ ಅದಿದೆ ಅಂತಂದು ಮತ್ತು 3,000 ಕೊಡ್ರಿ ಅಂತ ಕೇಳಕತ್ತಾರಂತೆ. ಅದಕ್ಕೆ ನಾನು ಬೈಯಕತ್ತಿದ್ದೆ, ಹೋಗತ್ತಾಗ ಎಷ್ಟೆಷ್ಟು ಆಗಬೇಕು, ದುಡ್ದಿದ್ದೆಲ್ಲ ಬರೀ ನಿಮ್ಮ ಕಾಲೇಜಿಗೆ ಇಡೋದಕ್ಕತ್ತೆ ಅಂದು ನಾನು ಈಕಿಗೆ ಬೈಯಕತ್ತಿದ್ದು ನೋಡು. ಅಲ್ಲವೇ, ಮತ್ತು ಅದು ಎಂಥದ ಬುಕ್ಕು ರೆಡಿ ಮಾಡ್ಬೇಕಂತೆ. ಅದು ಒಂದಕ್ಕೇನಿಲ್ಲ ಅಂದರೂ ಅಂಥ 3 ಬುಕ್ ರೆಡಿ ಮಾಡ್ಬೇಕಂತೆ. ಎಲ್ಲ ಸೇರಿ ಒಂದು 4,000-5,000 ರೂಪಾಯಿ ಖರ್ಚಾಕತ್ತಂತೆ. ಒಬ್ಬರಿಗೆ ಅಂದರೂ ವಜ್ಜಿ ಆಕತಿ. ನೀವು ಫ್ರೆಂಡ್ಸ್ ನೋಡ್ರಿ, ಒಂದು 4-5 ಜನ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರಿ, ಇಲ್ಲಾಂದ್ರೆ ಮತ್ತು ನಿಮಗೆ ಮಾರ್ಕ್ಸ್ ಸಿಗಂಗಿಲ್ಲ ನೋಡ್ರಿ ಅಂತ ಅನ್ನಕತ್ತಿದ್ರು. ನಿಮ್ಮ ಅಪ್ಪಗೆ ಏನಾರ ಗೊತ್ತಾಗಬೇಕು, ಅಲ್ಲಿ ಹೊರಗಿನ ಹೋದವಲ್ಲ ಅವ್ನು ತಗೊಂಡು ಹರಿಯೋವರೆಗೂ ಹೊಡಿತಾರೆ ನನಗಷ್ಟ. ಇಷ್ಟಕ್ಕೊಂದು ಕೊಟ್ಟು ಓದ್ಸೋಂಥದ್ದು ಏನೈತಿ ಅಂತಂದು ಮೊದಲ ಓದ್ಸೋಕೆ ಬೇಡ ಅಂತಂದ್ರೆ ನಾನು ಹೆಂಗೆ ಇರ್ಲಿ ಬಿಡ್ರಿ, ಏನಾಗಲ್ಲ, ಇದೊಂದು ಮುಗಿಸ್ತಾನಂತ ಮುಗಿಸ್ಲಿ ಅಂತಂದಂದೆ. ಇಷ್ಟಕ್ಕೊಂದು ಫೀಸ್ ಇಲ್ಲಿವರೆಗೂ ಕೊಟ್ಟಿರೋದು ಕೇಳಿದ್ರೆ ಬೈತಾರೆ ಅಂತಂದ್ರೆ ಇನ್ನೂ ಕೊಡಬೇಕು, ಇನ್ನೂ ಲಾಸ್ಟ್ನಾಗ ಇನ್ನೇನು ಮುಗಿಸ್ತಿ, ಇನ್ನೊಂದು ತಿಂಗಳು 2 ತಿಂಗಳು ಮುಗಿತೈತಿ. ಮತ್ತು 3,000 ಫೋನ್ಪೇ ಮಾಡಿರಂದು ಇದಕ್ಕೊಂದು 5,000, ಏನಿಲ್ಲಂದ್ರೂ ಒಂದು 8,000. ಮತ್ತು ಎಕ್ಸಾಮ್ ಫೀಸ್ ಏನಿಲ್ಲಂದ್ರೂ ಒಂದು 10-12 ಸಾವಿರ ರೂಪಾಯಿ ಇನ್ನೂ ಖರ್ಚೈತಿ. ನಿಮ್ಮ ಅಪ್ಪಗೆ ಏನಾರ ಗೊತ್ತಾದ್ರೆ ಮುಗಿತಾ
ಹೆಂಗೆ ಮಾಡ್ತೀಯಲ್ಲ ಇಷ್ಟು ದಿನ ಹೋಗ್ಯಾನಂತೆ, ಈಗ ಇದಕ್ಕೆ ಲಾಸ್ಟ್ನೇದು ಇನ್ನೊಂದು ತಿಂಗಳು ಮುಗಿತೈತಿ, ಈಗ ನೋಡ್ರಿ ನೀನು ಹೆಂಗೆ ಮಾತಾಡ್ತೀಯಲ್ಲ. ಹ್ಞೂನವ ಮತ್ತು ಲಾಸ್ಟ್ನೇದು ಐತಂದ ನಿಮ್ಮ ಸೋರಂಗೆ ಎಲ್ಲ ಬೇರೆ ಏನೋ ಬಾಯಿ ಲೆಕ್ಕಲ್ದಂಗೆ ಕೆತ್ತಕತ್ತಿರೋದು, ಏನೋ ಬಡು ಬಗ್ರು ಹಚ್ಚಕತ್ತೇನಂತ ಕಾಲೇಜಿಗೆ. ಅವಾಗ ನಿನ್ನ ನಾವೇನೋ ಚಲೋ ಕಾಲೇಜಲ್ಲಿ ಹಚ್ಚಿದ್ರೆ ಬರೇ ಅದೇನೋ ರೊಕ್ಕ ಇಡೋದಾಗೈತೆ ನೋಡೋದಕ್ಕೆ. ಹೋಗು ಹೆಂಗಾರ ಮಾಡ್ಕೊ, ಅವ್ರು ನೋಡಿದ್ರೆ ನನಗೆ ಬೈತಾರೆ, ದುಡ್ಡು ಹಾಕಮ್ಮ ಅಂದು ನೀನು ನನಗೆ ಬೈತೆ. ನೀನೇನು ಕೊಡೋದು ಬೇಡ, ಏನು ಬೇಡ, ಹೋಗು, ನಾನು ಹೋಗೋದೇ ಇಲ್ಲ. ಪಾಪ ಅಳ್ಕೊಂತ ಹೋದ್ ನೋಡಿ. ಏ ಪೂಜೆ ಬಾರವ ಇಲ್ಲಿ. ಏ ಪಾಪಡ ನೀನು ಹಂಗೆ ಮಾಡ್ತಿ. ಈಗ ಅವ್ರ ಸರ್ ಫೋನ್ ಮಾಡಿ ಮತ್ತು ಅಕ್ಕಿಗೆ ಬೈತಾರೆ, ಎಲ್ಲರೂ ಕೊಟ್ಟಾರ ಕೊಡಮ್ಮ ಅಂತ ಅಂದು, ಮತ್ತು ನೀನು ಅಕ್ಕಿಗೆ ಬೈದು ಪಾಪ ಏನು ಮಾಡ್ತಾಳೆ ಅಕ್ಕಿ. ಏನದು ಹೋಗ್ಲಿ ಕೊಡು ಅತ್ತಾಗ, ಏನು ಮುಗಿತದಂತೀಯಲ್ಲ, ಏನು ಆಗ್ಲೆಲ್ಲ ಓದ್ಸಂಗಿಲ್ಲ ಪೆಟ್ಟು ಮುಂದೆ, ಕೊಡು ಅತ್ತಾಗ ಏನು ಆಗಂಗಿಲ್ಲ. ಅಯ್ಯೋ ಕೊಡೋ ಪ್ರಶ್ನೆ ಅಲ್ಲಿ ಬಿಡಿಸಿದಕ್ಕ, ಈಗ ಇದ ಲಾಸ್ಟ್ ಅಂತಾರೆ ಮತ್ತು ಆಗ್ಲೆಲ್ಲ ಕೇಳ್ತಿರ್ತಾರೆ ಬಿಡ, ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ಈಗ ಏನಿಲ್ಲ ಅಂದರೂ ಒಂದು 2-3 ಸರಿ ಇದ ಲಾಸ್ಟ್ ಅನ್ಕೊಂತಾರೆ, ಒಂದು 8-10 ಸಾವಿರ ರೂಪಾಯಿ ಇಸ್ಕೊಂಡಾರ ನೋಡು. ಯವ್ವ ಮತ್ತು ಕಾಲೇಜ್ ಹೋಗ್ಕರಂದ್ರೆ ಇಂಥ ಖರ್ಚೆಲ್ಲ ಇರವ. ಇದೇ ನಮ್ಮ ಕಾಲ ಅನ್ಕೊಂಡು ಏನ 200 ರೂಪಾಯಿ 500 ರೂಪಾಯಿ ಕೊಟ್ಟು ಹೈಸ್ಕೂಲು ಪ್ರೈಮರಿ ಎಲ್ಲ ಮುಗಿಸ್ದಂಗೆ. ನಾವೆಲ್ಲಿ ಪ್ರೈಮರಿ ಓದಬೇಕಾರೆ ಏನು ಎಷ್ಟು ಫೀಸ್ ಕೊಟ್ಟದ ನನಗೆ ನೆನಪಿಲ್ಲ. ಇನ್ನು ಹೈಸ್ಕೂಲಿಗೆ ಬಂದಾಗ ಎಷ್ಟು 600 ಏನು 1500 ಅಷ್ಟೇ ಕೊಡ್ತಿದ್ವಿ ನೋಡು ಒಂದು ವರ್ಷಕ್ಕೆ, ಮುಗೀತು ಅದು. ಮತ್ತು ಒಂದು ವರ್ಷಕ್ಕಷ್ಟೇ ಇಸ್ಕೊಂತಿದ್ರು. ಈಗ ನೋಡಿದ್ರೆ ಸಣ್ಣ LKG ಹುಡುಗರಿಗೂ 10, 15, 20 ಸಾವಿರ 30 ಸಾವಿರ 50 ಸಾವಿರದವರೆಗೂ ಕೊಟ್ಟು ಓದಿಸಿರ್ತಾರೆ. ಮತ್ತು ಇವ್ರದ್ದೆಲ್ಲ ಯಾವ ಲೆಕ್ಕ, ಹಂಗೆ ನೋಡಿದ್ರೆ ಇವ್ರದ್ದೇನೋ ಕಮ್ಮಿನ ಆಕತಿ. ಅದೇನೋ ಸರಿ ಬಿಡು ಸೀತಕ್ಕ, ಬೈತಾನೆ ಅಷ್ಟ, ಮತ್ತು ಇನ್ನೇನು ಮಾಡಲಿ, ಕೊಡ್ತೇನೆ. ಮತ್ತೆ ನಾನು ಕೊಡ್ದೇನು ಯಾರು ಕೊಡ್ತಾರೆ ಹೇಳೋಕ್ಕಿಗೆ. ಯಾಕೆ ಗಿರ್ಜಿ ಈ ಕಡೆ ಬಂದೇ ಇಲ್ಲ ನೋಡ, ದಿನ ಅಡ್ಡಾಡ್ಕೊಂತ ಇರ್ತೈತೆ, ಯಾಕೆ ಇವತ್ತು ಬಂದೇ ಇಲ್ಲ. ಆಕೆಗೆ ಕಾಲು ನೋವಂತೆ, ಸುಮ್ಮನೆ ನಮ್ಮ ಜೊತೆ ನಡ್ಕೊಂಬಂದ್ರೆ ಮುಗಿತತ್ವ. ಹಂಗೆ ಅರ್ಜೆಂಟ್ ಮಾಡ್ಕೊಂತ ಎಲ್ಲತ್ರಗೂ ಅವಸರ ಮಾಡ್ಕೊಂತ ಮುಂದೆ ಓಡ್ತಾಳವ. ಬಸ್ ಸೀಟ್ ಇಟ್ಕೊಳಕ್ಕೂ ಹಂಗೆ ಮಾಡ್ತಾಳಲ್ಲ, ಮಠದ ಹತ್ರ ಹೋದಾಗೂ ಹಂಗೆ ಮಾಡ್ತಾಳೆ. ಹಂಗೆ ಮುಂದೆ ಒಟ್ಟು ಎಲ್ಲದಕ್ಕೂ ಅರ್ಜೆಂಟ್ ಆಕಿಗೆ, ಮುಂದೆ ಎಲ್ಲಿಗೆ ಹೋಗ್ಲೇನ ಕಾಯ್ತಿರ್ತಾಳೆ. ಮತ್ತು ಅದಕ್ಕೆ ಕಾಲು ನೋವೇನೋ ಬಂದವಂತೆ, ಮಕ್ಕಂಡಾಳ ಸುಸ್ತಾಗೈತೆ ಅಂತ. ನಾನೀಗ ಅವ್ರ ಮನೆ ಕಡೆನ ಹೋಗಿ ಬಂದೆ. ಓ ಹೌದೇನು, ಅದಕ್ಕೆ ಬಂದಿಲ್ಲ, ಇಲ್ಲಾಂದ್ರೆ ಮತ್ತೆ ಬಂದು ನಿನ್ನಿಂದ ಕತೆ ಹೇಳ್ಕೊಂತ ಕುಂದಿರ್ತಿದ್ದೆ. ನಿನ್ನ ಇಷ್ಟೊತ್ತಿನಾಗ ಇಲ್ಲಿದ್ವಿ, ಅಲ್ಲಿ ಪ್ರಸಾದ ಚೆನ್ನಾಗಿತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು ಅನ್ಕಂತ. ಅದು ಏನಿಲ್ಲ, ನಾನು ಯಾಕೆ ಬಂದೆ ಅಂದ್ರೆ ಹಾಲು ನಾವು ಪಾಕೆಟ್ ಹಾಲು ತರ್ತಿದ್ವಲ್ಲ, ಅದಕ್ಕೆ ಈ ಸುಮ್ಮನೆ ಎಮ್ಮೆ ಹಾಲು ತಗೊಂಡ್ರೆ ಆತಂತ. ದಿನ 1 ಲೀಟ್ರ್ ಕೊಟ್ಬಿಡ ನಮಗೂ ಎಮ್ಮೆ ಹಾಲನ್ನ. ಓ ಹೌದೇನು ಸೀತಕ್ಕ, ಸರಿ ತಗೋವಂತಿ. ಸರಿ ತಗೊಳವ, ನಾನು ಬರ್ತಾನೆ. 17 ಬಂದೆ ನಾನು. ನನಗೆ ಯಾಕೆ ನಿನ್ನೆ ಒಂಥರ ಬಿಸಿಲಾಗೆಲ್ಲ ಅಡ್ಡಾಡಿ ತೆಲ್ಲೋಗಿ ಬಂದಂಗೆ ಆಗೈತಿ, ಸ್ವಲ್ಪ ತಗೋ ನಾನು ಅಡ್ಡಕ್ಕನಿ. ಸರಿ ಸೀತಕ್ಕ. ಇವತ್ತು ಕೊಡ್ಬೇಕು ಏನು ನಾಳೆಯಿಂದ ಕೊಡಲೆ? ಇಲ್ಲ, ಇವತ್ತು ಬೆಳಗ್ಗೆ ಬಂದದಲ್ಲ ಪ್ಯಾಕೆಟ್ ಹಾಲು ತಗೊಂಡನಿ, ನಾಳೆಯಿಂದ ಕೊಡುವಂತಾಗ. ಸರಿ ತಗೊಳವ, ಬರ್ತಾನೆ ನಾನು. ಚಹಾ ಕುಡ್ದೋಗು ಒಂದು ತಡಿಯ, ಚಹಾ ಮಾಡ್ತೀನಿ. ಯವ್ವ ಬೇಡವ, ಇಂಥ ಬಿಸಿಲಾಗೆ ಎಲ್ಲಿ ಚಹಾ ಕುಡಲಿ, ಬೇಡ, ನಾನು ಹೋಗಿ ಸ್ವಲ್ಪ ಅಡ್ಡಕ್ಕಂತಾಗ. ಅಲ್ಲ ಮಧ್ಯಾಹ್ನ ಟೈಮ್ ಮತ್ತು ಅಡುಗೆ ಒಂದು ಏನಿಲ್ಲ. ಈಗೀಗ ಹೇಳಿದ್ರೆ ಅನ್ನಕ್ಕೆ ಇಡ್ತಿದ್ಲು, ಏನರ ಮಾಡಂದ್ರೆ ಮಾಡ್ತಿದ್ಲು. ಈಗ ಬೈದಾನಿ ನನ್ನ ಮಾತು ಕೇಳ್ತಿದ್ದಾಳೆ ಆಕಿ, ಹೋಗಿ ಅಳ್ಕೊಂತ ಮಕ್ಕೊಂಡಿರ್ತಾಳೆ. ನಾನು ಹೋಗುತ್ತೆ, ಒಂದು ಕಡೆ ಅನ್ನಕ್ಕೆ ಇಡ್ತೀನಿ, ಇನ್ನೊಂದು ಕಡೆ ಕುಕ್ಕರಿಗೆ ಬೇಳೆ ಹಾಕ್ತೀನಿ, ಜಲ್ದಿ ಆಕತ್ತ ಅನ್ನ ಸಾಂಬಾರು ಮಾಡಕ್ಕೆ ಬರ್ತೈತಿ. ಗಿರ್ಜಿ ಯವ್ವ ಬಿದ್ಕೊಂಡ್ರ ನೋಡ, ಹಂಗೆ ಬಿದ್ಕೊಂಡಂಗೆ ಅವಾಗಿಂದನೂ ಒದ್ರಾಕತ್ತೇನಿ. ಲೇ ಗಿರ್ಜಿ, ಅಯ್ಯೋ ಏನ್ರಿ ಆಯ್ತು, ಸ್ವಲ್ಪ ಹೊತ್ತು ಮಕ್ಕಳಕ್ಕೂ ಬಿಡಂಗಿಲ್ಲ ನೋಡು. ಸ್ವಲ್ಪ ಸುಸ್ತಾಗೈತೆ ಬಿಡ್ರಿ, ಸ್ವಲ್ಪ ಹೊತ್ತು 1 10 ನಿಮಿಷ ಬಿಟ್ಟು ಎದ್ದೇಳ್ತಾನಂತೆ. ಇನ್ನು ಹುಡುಗಿ ಅಡ್ಡಾಡ್ದಂಗೆ ಜಿಕ್ಕಂತ ಕುಣ್ಕೊಂತ ಹೋಗು, ನೀ ಸುಸ್ತಾಗದಂಗೆ ಇರ್ತೈತಿ. ಎಲ್ಲರ ಜೊತೆಗೂ ಹೆಂಗೆ ಹೋಕ್ಕವೆ ಹಂಗೆ ಬಂದ್ರೆ ಆತು, ಮುಂದೆ ಹೊಕ್ಕಳಂಗ. ಯವ್ವ ಬಿಡಲು ಏನ ಸುಸ್ತಾಗೈತೆ ಅಂತ ಮಕ್ಕಂತಾಳಂತೆ, ಬೈಸ್ಕೊಂತ ನೋಡೀಗ. ಯವ್ವ ಬೇ ಯಪ್ಪ, ಬಾಡ್ಯ ಹಂಗೆ ಎಬ್ಸೋದು ಏನು ನಿದ್ದೆತ್ ಮಕ್ಕಂಡೆ, ನಿಮ್ಮ ಮೆಲ್ಕಾಸ್ ಎಬ್ಸ್ಬೇಕನ್ನಂಗಿಲ್ಲ ಏನಿಲ್ಲ. ಎದಿಗಿನ ದಸಕ್ಕಂತ ನನಗೆ ಒಮ್ಮಟ್ಟಿಗೆ ಏನಾಗೈತೆ ನಂಗೆ. ಏನು ಅಷ್ಟು ಅರ್ಜೆಂಟ್ ಐತಿ ನಿಂದು ಎಬ್ಸೋದು? ಹೊಟ್ಟೆ ನನಗೆ ಊಟಕ್ಕೆ ಹಾಕ್ಕೊಡು ಬಾ. ಅಲ್ಲಿ ನಿಮ್ಮ ಅಜ್ಜಿ ಇಲ್ಲೇನು ಹೇಳಿದ್ರೆ ಹಾಕ್ಕೊಡ್ತಿದ್ರು, ಅದಕ್ಕೆ ನಾನು ಬರ್ಬೇಕ? ಯಾಕೆ ನಾನು ಇಟ್ಕೊಟ್ಟಷ್ಟು ನಿನ್ನ ಗಂಟ್ಲಾಗ ಇಳಿಯೋದು, ಇಲ್ಲಾಂದ್ರೆ ಇಳಿಯಂಗಿಲ್ಲ ಏನು? ಎಂಥ ಚಂದ ನಿದ್ದೆತೈತಿ, ಎಲ್ಲ ಹಾಳು ಮಾಡ್ದೆ. ಏನು ಮಾಡಿ ಊಟಕ್ಕೆ? ಉಪ್ಪಿಟ್ಟು ಮಾಡೀನಿ, ಅದನ್ನ ತಿನ್ನೋವು. ನನಗೆ ಸುಸ್ತಾಗತ್ತೆ, ಅದಕ್ಕೆ ಮಧ್ಯಾಹ್ನ ಏನು ಅಡುಗೆ ಮಾಡಿಲ್ಲ. ಉಪ್ಪಿಟ್ಟು ಐತಿ, ಅದನ್ನ ತಿನ್ನೋವು. ನನಗೆ ಉಪ್ಪಿಟ್ಟು ಒಲ್ಲೆ, ನನಗೆ ಉಪ್ಪಿಟ್ಟು ಬೇಡ. ಒಲ್ಲೆ ಅಂದ್ರೆ ನಾನೇನು ಮಾಡ್ಲಪ್ಪ, ನನಗೂ ಸುಸ್ತಾಗೈತಿ.
ಅದು ಅಲ್ದ ನಿನಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ರಾತ್ರಿ ಒಂದು ಮಾಡಿಡೋಕೆ ಸಿಲಿಂಡ್ರ್ ಯಾರು ಜೋಡಿಸ್ತಾರಪ್ಪ? ಮೊದಲ ಸಿಲಿಂಡ್ರನ್ನ ಈಗ ಏನೋ ಬುಕ್ ಮಾಡಿದ್ರೆ ಸಿಲಿಂಡರ್ ಬುಕ್ ಆಗತ್ತಿಲ್ಲ, ಏನೋ ಯುದ್ಧ ಆಗತ್ತಿಲ್ಲ, ಅದಕ್ಕೆ ಸಿಲಿಂಡ್ರ್ ಎಲ್ಲ ಕಡೆ ಕಮ್ಮಿ ಬಂದ ಒಂದು ಕೇಳಿದ್ರೆ ಅವನಕ್ಕ ಇಲ್ಲಕ್ಕ ಈ ಸರಿ ಸಿಲಿಂಡ್ರ್ ಕೊಡೋಂಗಿಲ್ಲ, ಮುಂದಿನ ತಿಂಗಳು ಹಾಕತ್ತಾನ. ಮತ್ತು ಅಲ್ಲಿವರೆಗೂ ಸಿಲಿಂಡ್ರ್ ಆಗ್ಬೇಕಾ ಬೇಡ? ಏನಾಗಲ್ಲ ತಿನ್ನೋಗದನ್ನ ಮತ್ತು ಇಲ್ಲಾಂದ್ರೆ ಒಲೆ ಹಚ್ಚಡಿ ಮಾಡ್ಬೇಕು. ಮತ್ತು ಆ ಕಟ್ಗೆ ಅಂದು ಎಲ್ಲಿ ಹುಡ್ಕ್ಯಂತ ಹೋಗ್ಬೇಕತ್ತಿ? ಇಲ್ಲಾಂದ್ರೆ ರಾತ್ರಿ ದನ್ನ ಐತಿ ಆ ಸುಶೀಲಕ್ಕರ ಮನ್ಯಾಗ ಯಾವಾಗಲೂ ಬರೀ ಅನ್ನ ಸಾಂಬಾರು ಮಾಡಿ ಬಡ್ದಿರ್ತಾಳೆ, ಹೋಗಿ ಒಂದು ಲೋಟ ತಗೊಂಡು ಹೋಗಿ ಇಸ್ಕೊಂಬೋಗಿ ಸಾಂಬಾರನ್ನ. ಇಲ್ಲವ, ಅವ್ರ ಮನೆಗೇನೋ ಜಗಳ ಆಗಕತ್ತೈತಿ, ಏನೋ ಗಲಾಟೆ ಕೇಳ್ಸಕತ್ತಿತ್ತು. ಅದಕ್ಕೆ ನಾನು ನನ್ನ ಫ್ರೆಂಡ್ ಪಮ್ಮೆ ಮತ್ತು ಅದಕ್ಕೆ ಕರೀಲಿಲ್ಲಪ್ಪ. ಅವನ್ನ ಏನೋ ಜಗಳ ಮಾಡಾಕತ್ತಿದ್ರು ಅವ್ರ ಮನ್ಯಾಗ, ಅದಕ್ಕೆ ಬಂದೆ ನಾನು. ಏನೋ ಜಗಳ ಮಾಡಕತ್ತಿದ್ರ? ಏನಿನ್ನ ಮಕಾಸಿ ಅಂತಾನೆ ಅವಾಗ ಹೇಳಕ್ಕೇನಾಗಿತ್ತ? ಏನೇನು ಮಾತುಗಳು ಮಿಸ್ ಆದವೇನ? ಥೂ ನಿನ್ನ ಅವಾಗ ಹೇಳಿದ್ರೆ ಅವಾಗ ಹೋಗಿದ್ನಲ್ಲ. ಏ ಬಿಡಾಡಿ, ಸುಸ್ತಾಗೈತಿ ಮಕ್ಕಂತಾನೆ ಅಂತಂದು ಹೇಳಿಲ್ಲ ನೀನು, ಈಗ ಮತ್ತೆ ಜಗಳ ನೋಡ್ಕೋಕೀಯ? ಅಯ್ಯೋ ಅತ್ತಿಯರೇ, ಮಕ್ಕಳದೇನು ಇನ್ನೊಂದು ಅರ್ಧ ಗಂಟೆ ಬಂದು ಮಕ್ಕಬೋದು, ಈಗ ಜಗಳ ಮಾಡೋದು ಮತ್ತೆ ನೋಡೋಕ್ಕಾಗತ್ತೆ? ನೀವು ಸುಮ್ಮನೆ, ನಿಮಗೆ ಗೊತ್ತಾಗಲ್ಲ. ನಾನು ಹೋಗಿ ಎಲ್ಲ ಬಂದು ನಿಮ್ಗೆ ಹೇಳ್ತೀನಿ, ಇವನಿಗೆ ಏನೋ ಊಟಕ್ಕಂತೆ ಹೋಗಿ ನೀರು ಕೊಡು ಹೋಗ್ರಿ, ಉಪ್ಪಿಟ್ಟು ಹಾಕೊಡು ಹೋಗ್ರಿ, ಸ್ವಲ್ಪ ಬಿಸಿ ಮಾಡಿ ಹಾಕ್ರಿ, ನಾನು ಬಂದು ನಿಮಗೆಲ್ಲ ವಿಷಯ ಹೇಳ್ತೀನಿ, ಹೋಗ್ರಿ. ಈಗ ನಿಂತ್ಕೊಳ್ಳದೆ, ಥೂ ನಿನ್ನ ಏನಿದೇನೋ ನಂಗೆ ಓಡೇ ಹೋದ್ ನೋಡು. ಬಾರಪ್ಪ ನಿನಗೆ ಹಾಕೊಡ್ತೇನೆ ಉಪ್ಪಿಟ್ಟು ಸ್ವಲ್ಪ ಬಿಸಿ ಮಾಡಿ, ಕಡ್ಲೆ ಪುಡಿ ಮೊಸರು ಹುಂಚಿಕಾಯಿ ಹಿಂಡಿ ಐತಿ, ಅದನ್ನ ತಿನ್ಬಾ ಚೆನ್ನಾಗಕತ್ತಿ. ಇದು ನಿಮ್ಮಪ್ಪ ಖಾರ ತಗದ್ನಲ್ಲ ಓಸರಿ ಬೇಕ್ರಾಗ, ಖಾರನೇ ಇದು ಬಾಕೇನು ತಿನ್ಬಾ ಚೆನ್ನಾಗಕತ್ತಿ. ಹಾಯ್ ಫ್ರೆಂಡ್ಸ್, ಓದೋಕ್ಕೆ ಮತ್ತೆ ಯಾಕೆ ವಾಪಸ್ ಬಂದು ಅಂದ್ಕೊಂಡ್ರೆ ಮತ್ತು ನಿಮಗೆ ಹೇಳಬೇಕಲ್ಲ ನಾನು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನೀಗ ಜಗಳ ನೋಡೋಕೆ ಹೋಗಬೇಕು, ಏನಾಯ್ತಂತ ನಾಳೆ ಎಪಿಸೋಡಲ್ಲಿ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.